ಸೊಲ್ಯೂಷನ್ ಏನಪ್ಪಾ ಅಂತಂದರೆ, ನಾನು ಸೆನ್ಸಸ್ ಆ್ಯಕ್ಟನ್ನು ನೋಡ್ತಾ ಇದ್ದೀನಿ. ನಿಮ್ಮೆಲ್ಲರಿಗೂ ಸೆನ್ಸಸ್ ಆ್ಯಕ್ಟನ್ನು ದಯವಿಟ್ಟು ನೋಡಿ ಅಂತ ಹೇಳಬೇಕು ಅಂತ ಹೇಳ್ತಿದ್ದೀನಿ. ಸೆನ್ಸಸ್ ಆ್ಯಕ್ಟು ಮತ್ತು ಸೆನ್ಸಸ್ ರೂಲ್ಸ್ ಏನಿದೆ, ಇದರಲ್ಲಿ ಮುಖ್ಯವಾಗಿ ಇಡೀ ಇಂಡಿಯಾಗೆ, ಸ್ಟೇಟ್ಗೆ ಒಬ್ಬರು ಪ್ರಿನ್ಸಿಪಲ್ ಸೆನ್ಸಸ್ ಆಫೀಸರು, ಡಿಸ್ಟ್ರಿಕ್ಟ್ಗೆ ಡಿಸ್ಟ್ರಿಕ್ಟ್ ಸೆನ್ಸಸ್ ಆಫೀಸರು, ಫರ್ದರ್ ಚಾರ್ಜಸ್ ಅಂತ ಮಾಡ್ತಾರೆ. ಅಡ್ಮಿನಿಸ್ಟ್ರೇಟಿವ್ ಏರಿಯಾಸ್ ಅದಕ್ಕೆ ಒಬ್ಬರು ಚಾರ್ಜ್ ಆಫೀಸರ್ ಅಂತ ಮಾಡ್ತಾರೆ. ಅವ್ರ ಕೆಳಗೆ ಸೂಪರ್ವೈಸರ್ ಅಂತ ಮಾಡ್ತಾರೆ. ಅವ್ರ ಕೆಳಗೆ ಬ್ಲಾಕ್ಸ್ ಅಂತ ಮಾಡಿ ಎನ್ಯೂಮರೇಟರ್ಸ್ ಅಂತ ಮಾಡ್ತಾರೆ. ಇದನ್ನ ನಾನು ಏನಕ್ಕೆ ಹೇಳ್ತಾ ಇದ್ದೀನಿ ಅಂದರೆ, ಈ ಡೇಟಾ ಏನಿದೆ ಇದನ್ನ ನಾವು ಕರೆಕ್ಟಾಗಿ ಸೆನ್ಸಸ್ ಕಮಿಷನರ್ ಒಬ್ಬರು ಇಂಡಿಯಾಗಿದ್ದಾರೆ, ಅವರು ಏನು ಮಾಡ್ತಾರೆ, ಒಂದು ಕ್ವೆಶ್ಚನಿಯರ್ ಅಂತ ಮಾಡ್ತಾರೆ, ಒಂದು ಶೆಡ್ಯೂಲ್ ಅಂತ ಮಾಡ್ತಾರೆ, ಇಂತಿಂಥ ಕ್ವೆಶ್ಚನ್ಸ್ನ ಕೇಳಬೇಕು ಅಂತ. ಇದು ಮುಕ್ಕಾಲು ಭಾಗ ಜನರಿಗೆ ಯಾರಿಗೂ ಏನೂ ಗೊತ್ತೇ ಇಲ್ಲ. ಆದರೆ ಇದು ಎಷ್ಟು ಇಂಪಾರ್ಟೆಂಟು ಅನ್ನೋದನ್ನ ನಾನು ಇವಾಗ ಹೇಳಕ್ ಬರ್ತಾ ಇದ್ದೀನಿ. ಅವರ ಡೇಟಾ ಪ್ರಕಾರ ಇವರು ಏನು ಮಾಡ್ತಾ ಇಲ್ಲ. ದಿಸ್ ಇಸ್ ದ ಬಿಗ್ಗೆಸ್ಟ್ ಪ್ರಾಬ್ಲಮ್. ಇದನ್ನ ನಾವು ಜಸ್ಟ್ ನಮ್ಮ ಏರಿಯಾದಲ್ಲಿ ಫಸ್ಟ್ ಆಸ್ ಎ ಟ್ರಯಲ್ ಫಿಕ್ಸ್ ಮಾಡೋಣ. ಹೇಳ್ತೀನಿ ನಾನು ಯಾವ ಥರ ಅಂತ. ಈಗ ನಾನು ನಿಮ್ಗೆ ಹೇಳ್ದಂಗೆ, ಚಾರ್ಜ್ ಇಸ್ ಅ ಬಿಗರ್ ಏರಿಯಾ. ಒಂದು ಎನ್ಯೂಮರೇಟರ್ ಬ್ಲಾಕ್ ಅಂದ್ರೆ 750 ಹೌಸಸ್ ಅಂತ ಮಾಡಿದ್ದಾರೆ. ಅದು ಎಲ್ಲ ರೂಲ್ಸ್ ಅಲ್ಲಿ ಇದೆ, ಅದೆಲ್ಲ ನಾನು ಕಾಪಿ ಶೇರ್ ಮಾಡ್ತೀನಿ. ಈ ಎನ್ಯೂಮರೇಟರ್ಸ್ ಮೇಲೆ ಸೂಪರ್ವೈಸರ್ಸ್ ಮೇಲೆ ಚಾರ್ಜ್ ಆಫೀಸರ್ಸ್ ಮೇಲೆ ಡಿಸ್ಟ್ರಿಕ್ಟ್ ಸೆನ್ಸಸ್ ಆಫೀಸರ್ಸ್. ಇವ್ರ ಡೇಟಾ ಪ್ರಕಾರ 75% ಆಫ್ ದ ಪೀಪಲ್ ಆರ್ ಸ್ಟಿಲ್ ಲಿವಿಂಗ್ ಇನ್ ರೂರಲ್ ಏರಿಯಾಸ್, ಬಟ್ 75% ಆಫ್ ದ ಪೀಪಲ್ ಆರ್ ಸ್ಟಿಲ್ ಲಿವಿಂಗ್ ಇನ್ ಅರ್ಬನ್ ಏರಿಯಾಸ್. ನಿಮಗೆಲ್ಲ ಒಂದು ಸಿಂಪಲ್ ಆಗಿ ಹೇಳ್ಬೇಕಂದ್ರೆ, ಜನ ಎಲ್ಲದಕ್ಕೂ ಜವಾಬ್ದಾರಿ ಜನನೇ. ಸೆನ್ಸಸ್ ಆಫೀಸರ್ ಮಾಡಲ್ಲ, ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ ಮಾಡಲ್ಲ, ಕೋರ್ಟ್ಸ್ ಮಾಡಲ್ಲ, ಪೊಲೀಸ್ ಆಫೀಸರ್ಸ್ ಮಾಡಲ್ಲ, ಮಿನಿಸ್ಟರ್ ಮಾಡಲ್ಲ, MLA ಮಾಡಲ್ಲ, ಯಾರು ಮಾಡಲ್ಲ, ಅನ್ಲೆಸ್ ಯು ಆಲ್ ಕಮ್ ಟುಗೆದರ್ ಟು ಗಿವ್ ದ ಡೇಟಾ ಅಂಡ್ ಫಿಕ್ಸ್ ದ ಪ್ರಾಬ್ಲಮ್ಸ್. ಈ ಶೆಡ್ಯೂಲು ಸೆನ್ಸಸ್ ಕಮಿಷನರ್ ಏನು ಫಿಕ್ಸ್ ಮಾಡೋ ಅವಶ್ಯಕತೆ ಇಲ್ಲ. ಈ ಶೆಡ್ಯೂಲ್ ಆಸ್ ಅ ಡೆಮೊಕ್ರೆಟಿಕ್ ಸಿಟಿಸನ್ ನಾವು ಹೇಳ್ಬೋದು, ದಿಸ್ ಇಸ್ ವಾಟ್ ವಿ ನೀಡ್ ಫಾರ್ ದಿಸ್ ಸೊಸೈಟಿ ಅಂತ. ಇಟ್ಸ್ ಅ ವೆರಿ ಸಿಂಪಲ್ ಸೊಲ್ಯೂಷನ್. ಇದನ್ನ ನಾವು 1950 ಫಸ್ಟ್ ಸೆನ್ಸಸ್ ಅಲ್ಲೇ ಮಾಡಿದ್ದ ಮೇಲೆ ಇವೆಲ್ಲ ಮುಂದಕ್ಕೆ ಹೋಗ್ಬೇಕಾಗಿದ್ದು. ಇದನ್ನ ಮಾಡೇ ಇಲ್ಲ. ಸೊ ಐ ಆಮ್ ಟ್ರೈಂಗ್ ಟು ಟೆಲ್ ಯು ವೆರಿ ಸಿಂಪಲ್. ಸೆನ್ಸಸ್ ಆಕ್ಟ್ ನ ಒಂದ್ಸತಿ ನೋಡಿ, ಸೆನ್ಸಸ್ ರೂಲ್ಸ್ ನ ನೋಡಿ. ವಿ ಆರ್ ಜಸ್ಟ್ ಗೋಯಿಂಗ್ ಟು ಡೂ ಅ ಪ್ರಾಪರ್ ಸೆನ್ಸಸ್ ಇನ್ ಅವರ್ ಏರಿಯಾ. ಇದನ್ನ ನೀವು ಫಿಕ್ಸ್ ಮಾಡಿ, ನಾನು ಹೇಳಿದ ತರ ಈ ದೇಶ ಡೆವಲಪ್ ಆಗದೆ ಇದ್ರೆ ನೋಡಿ. ವೆರಿ ಸಿಂಪಲ್. ಸೊ ಐ ಆಮ್ ಅಗೇನ್ ಟೆಲಿಂಗ್ ಯು, ಜಸ್ಟ್ ಐ ನೀಡ್ ಫ್ಯೂ ಹ್ಯಾಂಡ್ಸ್. ಇವಾಗ ನೋಡಿ, ನಮ್ 750 ಹೌಸಸ್ ನ ಒಂದು ಎನ್ಯೂಮರೇಟರ್ ಬ್ಲಾಕ್ ಅಂತ ಮಾಡಿದ್ದಾರೆ ರೂಲ್ ಪ್ರಕಾರ. ಈಗ ಆನ್ ದಟ್ ಬೇಸಿಸ್, ಅದೇ ತರ ಫ್ರೇಮ್ ವರ್ಕ್ ಅಲ್ಲೇ ಎಕ್ಸಿಸ್ಟಿಂಗ್ ಆಗಿ ಸೆನ್ಸಸ್ ನಡೀತಾ ಇದೆ. ಅವ್ರು ಯಾವ ತರ ಮಾಡ್ತಾ ಇದ್ದಾರೆ, ಅಡಿಷನಲ್ ಆಗಿ ಯಾವ ತರ ಮಾಡಬೇಕು ಅಂತ ನಾವು ಅದ್ರ ಜೊತೆ ಸೇರ್ಕೊಂಡು ಮಾಡಿ, ವಿ ವಿಲ್ ಜಸ್ಟ್ ಗೆಟ್ ದ ಪ್ರಾಪರ್ ಡೇಟಾ. ಐ ವಿಲ್ ಟೆಲ್ ಯು ಆಫ್ಟರ್ ದಟ್, I will tell you, lot of people will change your perspective about how the society will function, how the society should function, and have a positive hope, positive idea about all the processes. But this is only with the people. ಇದು ಜನರ ಕೈಯಲ್ಲಿ ಮಾತ್ರನೇ ಸಾಧ್ಯ. ಯಾವ ಕೋರ್ಟ್ ಕೈಯಲ್ಲೂ ಸಾಧ್ಯ ಇಲ್ಲ, ಯಾವ MLA ಕೈಯಲ್ಲೂ ಸಾಧ್ಯ ಇಲ್ಲ, ಯಾವ ಪೊಲಿಟಿಷಿಯನ್ ಕೈಯಲ್ಲೂ ಸಾಧ್ಯ ಇಲ್ಲ. ಬಿಕಾಸ್ the ball finally is in the hand of the individual person, citizen. Okay, thank you.